ಇಷ್ಟ ನಮ್ಗೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಸೂಪರ್ ಸೂಪರ್ ಮೂವಿ ಸೂಪರ್. ಒಳ್ಳೆ ಫಸ್ಟ್ ಹಾಫ್ ಸೂಪರ್ ಆಗಿದೆ. ಇಂಟರ್ವಲ್ ಅಂತೂ ಸಖತ್ ಒಳ್ಳೆ ಸೀನಲ್ಲಿ ನಿಲ್ಸಿದ್ದಾರೆ. ನೆಕ್ಸ್ಟ್ ಸೂಪರ್ ಟ್ವಿಸ್ಟ್ ಇದೆ. ನೆಕ್ಸ್ಟ್ ಅಂತೂ ಇನ್ನ ಟ್ವಿಸ್ಟ್ ಕಾಯ್ತಾ ಇದೀವಿ. ಬಾಸ್ ಸ್ವ್ಯಾಗು, ಅವ್ರ ವಾಕಿಂಗ್ ಸ್ಟೈಲು, ಸ್ವ್ಯಾಗ್ ಅಲ್ಲಿ ಬರ್ತಾರೆ ಬಾಸ್ ಅಂತೂ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಡಿ ಬಾಸು ಇವಾಗ ಹೊಸ ಕಲಾವಿದರಿಗೆ ಯಾರ್ಯಾರು ಹೊಸವಸ್ತವ್ರೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಎಲ್ಲರೂ ಅವರೇ ಇದರಲ್ಲಿ ಸೂಪರ್ ಆಗೈತೆ ಮೂವಿ ಮಾತ್ರ. ಇಂಟರ್ವಲ್ ನೋಡ್ತಾ ಇದ್ದೀವಿ ಮೇಡಮ್. ಫಸ್ಟ್ ಹಾಫ್ ಅಲ್ಲಿ 2 ಸಾಂಗ್ ಆಗಿದೆ, ಅದರಲ್ಲಿ ಒಂದು ಸರ್ಪ್ರೈಸ್ ಸಾಂಗ್ ಇದೆ. ಆ ಸಾಂಗ್ ತುಂಬಾನೇ ಇಷ್ಟ ಆಗ್ತಾ ಇದೆ. ಸೆಕೆಂಡ್ಗೆ ಇಂಟರ್ವ್ಯೂಲ್ ಕೊಟ್ಟಿದ್ದಾರೆ. ಇಂಟರ್ವ್ಯೂಲ್ ಮಾತ್ರ ಅಲ್ಟಿಮೇಟ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಡೆವಿಲ್ ಎಂಟ್ರಿ ಕೊಡ್ತಾ ಇದ್ದಾರೆ ಬಸ್. ಸೂಪರ್ ಆಗಿದೆ. ಸೂಪರ್ ಜೈ ಡಿ ಬಾಸ್. ಸೂಪರ್ ಗುರು ಏನ್ ಟ್ರೆಂಡ್ ಆಗಿತ್ತಂತ ಸೂಪರ್ ಆಗಿತ್ತು ಫಿಲಮ್. ಪಿಕ್ಚರು ಫಸ್ಟ್ ಹಾಫ್ ಸಖತ್ತಾಗಿದೆ, ಮತ್ತೆ ಸಸ್ಪೆನ್ಸ್ ಜಾಸ್ತಿ ಇದೆ. ಸಾಂಗು ಚೆನ್ನಾಗಿದೆ, ಹೀರೋಯಿನ್ ಆಕ್ಟಿಂಗು ಚೆನ್ನಾಗಿದೆ. ನಮ್ಮ ಬಾಸ್ ಅಂತೂ ಒಳ್ಳೊಳ್ಳೆ ಶೇಡು. ಸಿನಿಮಾ ಕ್ವಾಲಿಟಿ ಚೆನ್ನಾಗಿದೆ, ಸಸ್ಪೆನ್ಸ್ ಜಾಸ್ತಿ. ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸು, ಕ್ಯೂರಿಯಾಸಿಟಿ ಜಾಸ್ತಿ ಮಾಡುತ್ತೆ. ಆಲ್ ದ ಬೆಸ್ಟ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಕೊಡೋ ದುಡ್ಡಿಗೆ ಮೋಸ ಇಲ್ಲ. ಸೂಪರ್ ಆಗಿದೆ. ಜೈ ಡಿ ಬಾಸ್. ಬೆಂಕಿ ಟ್ವಿಸ್ಟ್ ಅಂತ ಹೇಳ್ದಂಗೆ 7ರಿಂದ 8 ಶೇಡಲ್ಲಿ ಬೆಂಕಿಯಾಗಿ ಕಾಣಿಸ್ತವ್ರೆ ಬಾಸ್ ಮಾತ್ರ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟು. ಗಿಲ್ಲಿ ಹೇಳ್ತಾನಲ್ಲ ಬಿಗ್ ಬಾಸ್ ಅಲ್ಲಿ ಟಗರು ಟಮ್ಟೇಟು, ಗಿಲ್ಲಿ ನಟ ಅಲ್ಟಿಮೇಟು ಅಂತ. ಅದೇ ತರ ಗಿಲ್ಲಿ ಎಣ್ಣೆಲಿ ಮುಖ ತೊಳಿತವ್ರೆ. ಅವ್ರ ಆಕ್ಟಿಂಗು, ಅವರು ಕನ್ನಡದ ಬಗ್ಗೆ ಮಾತಾಡಿರೋದು ಸೂಪರ್ ಆಗಿ ಮಾತಾಡಿದ್ದಾರೆ. ಸೂಪರ್ ಬಾಸ್ ಬಗ್ಗೆ ಎರಡು ಮಾತಾಡಂಗೆ ಇಲ್ಲ. ಸೂಪರ್. ಅವ್ರ ಸ್ಟೈಲ್ ಆಗಿರ್ಬೋದು, ಸ್ವ್ಯಾಗ್ ಆಗಿರ್ಬೋದು, ವ್ಯಾಂಟೇಜ್ ಲುಕ್ ಅಲ್ಲಿ ಬಾಸು ಅಭಯಿ ಪೊರ್ಕಿಯಲ್ಲಿ ಇದ್ದಂಗೆ ಇದ್ದಾರೆ. ಸೂಪರ್. ಬಾಸ್ ಸ್ವ್ಯಾಗ್ ಅಂತೂ ಅಲ್ಟಿಮೇಟ್. ಜೈ ಡಿ ಬಾಸ್. ಮೇಡಮ್ ಫಸ್ಟ್ ಹಾಫ್ ಸೂಪರ್ ಆಗಿದೆ. ಬಾಸು 100% ಆಚೆ ಬಂದಮೇಲೆ 100% CM ಆಗೋ ಚಾನ್ಸಸ್ 100% ಇದೆ. ನಾವು ಸೆಲೆಬ್ರಿಟಿ CM ಆಗ್ತಾರೆ, ಆಚೆ ಬಂದಮೇಲೆ 100% CM ಆಗ್ತಾರೆ. ರಾಜಕೀಯಕ್ಕೆ ಬಂದೇ ಬರ್ತಾರೆ, ಫಿಲಂ ಫೀಲ್ಡ್ ಬಿಡ್ತಾರೆ, ರಾಜಕೀಯಕ್ಕೆ ಬರ್ತಾರೆ, CM ಆಗ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.